ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ಸುಗಂಧ ತೈಲ ಬಹು ಅಮೂಲ್ಯ. ರೆಫರೆನ್ಸ್ ಪುಟ 3534, ಪುಟದ ಸಂಖ್ಯೆ 113, 114. ಸುಗಂಧ ವಾಸನೆಯುಳ್ಳ ಯಜ್ಞಾರ್ಪಣೆ. ಅಪೊಸ್ತಲನು ಒಬ್ಬರಿಗೊಬ್ಬರು ಮಾಡುವ ಸಭಾ ಸೇವೆಯ ವಿಷಯವಾಗಿ ಮಾತನಾಡುವವನಾಗಿ, ನಮ್ಮದು ದೇವರಿಗೆ ಒಂದು ಸುಗಂಧ ವಾಸನೆಯ ಯಜ್ಞವಾಗಿರುವುದೆಂದು ಹೇಳಿರುವನು. ಆತನು ಇದನ್ನು ಸೇರಿಸಿ ಹೇಳಿರುವುದೇನೆಂದರೆ, ಉಲ್ಲೇಖಿಸಿರುವ ಸುವಾರ್ತೆಯು ಕೆಲವರಿಗೆ ಜೀವದಿಂದ ಹುಟ್ಟಿದ ಜೀವವಾಗಿಯೂ ಮತ್ತು ಇತರರಿಗೆ ಮರಣದಿಂದ ಹುಟ್ಟಿದ ಮರಣವಾಗಿರುವುದೆಂಬುದು. ಇದನ್ನು ಹೇಳಬೇಕಾದರೆ, ಶ್ಲಾಘನೀಯ ಮನೋಭಾವದ ಸೂಕ್ತ ಹೃದಯವುಳ್ಳವರು ಸತ್ಕಾರ್ಯಗಳು, ಕರುಣೆಯುಳ್ಳ ನುಡಿ ಮತ್ತು ಪರಿಶ್ರಮಗಳನ್ನು ಶ್ಲಾಘಿಸುವರು. ಬದಲಾಗಿ ಇದೇ ಸತ್ಕಾರ್ಯಗಳು ತಪ್ಪಾದ ಹೃದಯದ ಸ್ಥಿತಿಯುಳ್ಳವರಲ್ಲಿ ಆಘಾತವನ್ನು ಉಂಟುಮಾಡಿ ಒಂದು ದುರ್ವಾಸನೆಯನ್ನು ಬೀರುವುದು. ಇದು ಹೀಗಿರುವುದನ್ನು ಅದೆಷ್ಟು ಸಾರಿ ನೋಡಿರುವೆವು. ನಾವು ಕ್ರಿಸ್ತನ ಪಾದದ ಅಂಗಗಳಾದವರಿಗೆ ಸೇವೆ ಮಾಡಲು ನಾವು ಮಾಡುವ ಅತ್ಯುತ್ತಮವಾದ ಪರಿಮಳಗಳ ಮೂಲಕವಾಗಿ ಕೆಲವರು ಆದರಣೆ ಹೊಂದಿ ಪುನಶ್ಚೇತನಗೊಳ್ಳುವರು, ಇತರರು ಕೋಪಿಸಿಕೊಂಡಿರುವರು. ಅಂದರೆ ಒಬ್ಬರಿಗೆ ಈ ಪರಿಶ್ರಮಗಳು ಒಂದು ಸುಗಂಧ ಪರಿಮಳವಾಗಿರುವುದು. ಕರ್ತನ ಹಾಗೂ ಆತನ ದೇಹವಾದವರ ವಿಷಯವಾಗಿ ತಮ್ಮ ಹೃದಯದಲ್ಲಿ ಇರುವ ತಪ್ಪಾದ ಮನೋಭಾವದ ಕಾರಣ ಇತರರಿಗೆ ಅದು ಆಘಾತವನ್ನು ಉಂಟು ಮಾಡುವ ಪರಿಮಳವಾಗಿತ್ತು. ಬಹುಶಃ ಇದು ಅವರ ಆಕಾಂಕ್ಷೆ ಇಲ್ಲವೇ ಯಾವುದೇ ಇದ್ದರೂ ಅವು ಇವುಗಳ ಮಧ್ಯೆ ಪ್ರವೇಶಿಸಿದ್ದ ಕಾರಣದಿಂದಾಗಿತ್ತು. ಇದು ಬೆಥಾನ್ಯದಲ್ಲಿಯೂ ಹೀಗೆಯೇ ಇತ್ತು. ಮನೆಯನ್ನು ತುಂಬಿದ ಪರಿಮಳ ಹಾಗೂ ಈ ಸೇವೆಯ ಸಂಬಂಧವಾಗಿ ಮರಿಯಳಿಗೆ ಬಂದ ಆಶೀರ್ವಾದ ಹಾಗೂ ಪುನಶ್ಚೇತನವು ಯೂದನ ಮೇಲೆ ಭಿನ್ನವಾದ ಪರಿಣಾಮವನ್ನು ಉಂಟುಮಾಡಿತು. ಆತನು ಕೋಪಿಸಿಕೊಂಡಿದ್ದನು. ಆತನಲ್ಲಿದ್ದ ಸ್ವಾರ್ಥವು ಕರ್ತನಿಗೆ ಮಾಡಲಾದ ಸನ್ಮಾನವನ್ನು ಶ್ಲಾಘಿಸಲು ಅಡ್ಡಿಯನ್ನುಂಟು ಮಾಡಿತ್ತು. ಆತನು ಕೇವಲ ತನ್ನ ವಿಷಯವಾಗಿ ಯೋಚಿಸಲು ಸಾಧ್ಯವಾಗಿದ್ದು ಅಲ್ಲದೆ ನಡೆದಿದ್ದ ಘಟನೆಯ ಮೂಲಕವಾಗಿ ತಾನು ಹೇಗೆ ಯಾವ ಲಾಭವನ್ನಾದರೂ ಪಡೆದುಕೊಳ್ಳಬಹುದೆಂದು ನಿರೀಕ್ಷಿಸಿಕೊಂಡವನಾಗಿದ್ದು, ಈ ಸಂಗತಿಯು ಆತನಿಗೆ ಸಂಪೂರ್ಣವಾಗಿ ಒಂದು ನಷ್ಟಕರವಾಗಿತ್ತು. ತನ್ನ ಹೃದಯದಲ್ಲಿನ ತಪ್ಪು ಮನೋಭಾವದ ದೆಸೆಯಿಂದಾಗಿ ತನ್ನ ಹೃದಯದಲ್ಲಿ ಮೂಡಿದ್ದ ಕೆಟ್ಟತನವು ಆತನ ವಿಷಯವಾಗಿ ನೀಡಲಾದ ಸಾಕ್ಷಿಯ ಮೂಲಕವಾಗಿ ಸೂಚಿಸಲ್ಪಟ್ಟಿರುವುದು. ಅದೇನೆಂದರೆ, ಆತನು ನೇರವಾಗಿ ಮಹಾಯಾಜಕರ ಬಳಿಗೆ ಹೋಗಿ ಯೇಸುವನ್ನು ಹಿಡುಕೊಡುವ ಬಗ್ಗೆ ಅವರೊಡನೆ ವ್ಯವಹರಿಸಿದ್ದನು. ಹೀಗಿರುವಲ್ಲಿ ಪ್ರಿಯ ಸಹೋದರರೇ, ನಮ್ಮ ಹೃದಯವು ಕರ್ತನ ಕಡೆಗೆ ಪ್ರೀತಿಪೂರ್ಣವಾದ ಮನೋಭಾವವುಳ್ಳದಾಗಿದ್ದು ಸ್ವಾರ್ಥ ಭಾವದಿಂದ ಕೂಡಿರದಂತೆ ನಾವು ನೋಡಿಕೊಳ್ಳೋಣ. ಹೀಗಾಗಿ ಆತನ, ಅಂದರೆ ಕರ್ತನ ಹೆಸರಿನಲ್ಲಿ ಆತನ ದೇಹವಾದವರಿಗಾಗಿ ಮಾಡಿದೆಲ್ಲವನ್ನು ಪ್ರಶಂಸಿಸುವವರಾಗಿ ಸ್ವಾರ್ಥ ಲಾಭವನ್ನು ಅಪೇಕ್ಷಿಸದೇ ಇರೋಣ. ಇಲ್ಲವಾದಲ್ಲಿ ನಮ್ಮಲ್ಲಿ ಉಂಟಾಗುವ ಪರಿಣಾಮವು ಯೂದನ ವಿಷಯದಲ್ಲಿದ್ದಂತೆ ಮರಣದಿಂದ ಹುಟ್ಟಿ ಮರಣವನ್ನು ಹುಟ್ಟಿಸುವ ವಾಸನೆಯಾಗುವುದು. ಇದು ನಮ್ಮ ಪಾಠವನ್ನು ಪೂರ್ಣಗೊಳಿಸುವುದು. ಬಹುಶಃ ಮರುದಿನ ಯಹೂದ್ಯರು ಯೇಸುವನ್ನು ಮತ್ತು ಲಾಜರನನ್ನು ನೋಡಲು ಗಣನೀಯವಾದ ಸಂಖ್ಯೆಯಲ್ಲಿ ಕೂಡಿ ಬರಲಾರಂಭಿಸಿದ್ದು ಹಾಗೂ ಒಳ್ಳೆಯ ಕಾರಣದ ನಿಮಿತ್ತವಾಗಿ ಅವರನ್ನು ಕೊಲ್ಲುವ ಆಲೋಚನೆ ಮಾಡಿಕೊಂಡಿದ್ದರು. ಅಲ್ಲದೆ ಮೊದಲಿನಿಂದಲೂ ಕಡೆಯವರೆಗೂ ಬಹುತೇಕ ಯಾವಾಗಲೂ ಈ ಒಳ್ಳೆಯ ಕಾರಣದ ನಿಮಿತ್ತವೇ ಸತ್ಯಕ್ಕೆ ವಿರೋಧವಾದ ಪ್ರತಿಯೊಂದು ಕೆಟ್ಟ ಹಾಗೂ ಹೇಯ ಕೃತ್ಯಗಳು ಮೂಲವಾಗಿರುವುದೆಂಬುದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳೋಣ. ಇಂಥ ಪಂಗಡ ಅಭಿಮಾನದ ಭಾವನೆಗಳ ಬಗ್ಗೆ ನಾವು ಎಚ್ಚರಿಕೆಯಿಂದ ಇರೋಣ. ಕರ್ತನ ಮತ್ತು ಆತನ ಸಹೋದರರ ವಿಷಯವಾದ ನಮ್ಮ ಪ್ರೀತಿಯು ಪ್ರಾಮಾಣಿಕವಾಗಿರುವಂತೆಯೂ ಹಾಗೂ ಅದು ವೈಯಕ್ತಿಕವಾಗಿ ನಮ್ಮ ವಿಷಯಕ್ಕಾಗಿರದೆ ಅಥವಾ ಸ್ವಾರ್ಥಪರವಾಗಿ
ಕೆಲವು ಕ್ರೈಸ್ತ ಪಂಗಡದ ಆಗಿರದಂತೆ ನೋಡಿಕೊಳ್ಳೋಣ. ಇಲ್ಲವಾದಲ್ಲಿ ನಾವು ಯಾವ ರೀತಿಯ ಕೆಟ್ಟತನಕ್ಕೆ ನಡೆಸಲ್ಪಡುವೆವೆಂಬುದು ನಮಗೆ ಅರಿವಾಗದು.